ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ನಿನ್ನೆ ನಡೆದಂತಹ ಫಿಸಿಕ್ಸ್ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡುತ್ತಿದ್ದೇನೆ. ದಯವಿಟ್ಟು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ತಾವು ತಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ಧನುಷ್ ಪಿ ಗೌಡ ಅವರಿಗೆ ಧನ್ಯವಾದಗಳು. ಧನುಷ್ ಪಿ ಗೌಡ ಅವರು ಹಾಸನ ಜಿಲ್ಲೆಯಿಂದ ಇರ್ತಾರೆ. ಇವರು ನಮಗೆ ಫಿಸಿಕ್ಸ್ ಪ್ರಶ್ನೆ ಪತ್ರಿಕೆ ಸೆಕೆಂಡ್ ಇಯರ್ PUCದು ಕಳಿಸಿಕೊಟ್ಟಿದ್ದಾರೆ. 35 ಅಂಕದ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ನಿಮಗೂ ಕೂಡ ಇದೇ ರೀತಿಯಾಗಿ ಕ್ವಶನ್ ಪೇಪರ್ ಪ್ಯಾಟ್ರನ್ ಇರುತ್ತೆ. ಏನು ಸರ್, ಏನು ಕಾಣ್ತಾ ಇಲ್ಲ ಕಣ್ರಿ, ಹಾಗೆ ಹೀಗೆ ಅಂತ ಹೇಳ್ಬೋದು. ಅವರು ಕಳಿಸಿಕೊಟ್ಟಿರುವಂಥದ್ದು ಹೀಗೆ. ತಾವುಗಳು ಕೂಡ ಕಳಿಸಿಕೊಡುವ ಸಮಯದಲ್ಲಿ ಸ್ವಲ್ಪ ಚೆನ್ನಾಗಿ ಫೋಟೋ ಹೊಡೆದು ಕಳಿಸ್ಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ಯಾಕಂದರೆ ಇಡೀ ಆಲ್ ಓವರ್ ಕರ್ನಾಟಕ ಎಲ್ಲರೂ ಕೂಡ ನೋಡ್ತಾರಲ್ವ. ಇಷ್ಟು ಮಾಡಿರೋದೇ ಅವರು ಬಹಳ ಗ್ರೇಟು. ಧನ್ಯವಾದಗಳು ಧನುಷ್ ಪಿ ಗೌಡ ಅವರಿಗೆ. ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಟಿಕ್ ಹಾಕಿರುವಂತಹ ಆನ್ಸರ್ಗಳು ಸರಿನೋ ತಪ್ಪೋ ಗೊತ್ತಿಲ್ಲ, ಆದರೆ ತಾವುಗಳು ಕನ್ಫರ್ಮೇಷನ್ ಮಾಡ್ಕೋಬೇಕು. ಯಾಕಂದರೆ ಧನುಷ್ ಗೌಡ ಅವರು ಕಳಿಸಿಕೊಟ್ಟಂತಹ ಪೇಪರಲ್ಲಿ ಇದನ್ನೆಲ್ಲ ಆನ್ಸರ್ಗಳನ್ನು ಕೂಡ ಇಲ್ಲಿ ಟಿಕ್ ಹಾಕಲಾಗಿದೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ತಾವುಗಳು ಕೂಡ ತಮ್ಮ ಬಳಿ ಇರುವಂತಹ ಯೂನಿಟ್ ಟೆಸ್ಟ್ 2 ಕ್ವಶನ್ ಪೇಪರನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡಿ ಅಂತ ನಿಮ್ಮಲ್ಲಿ ನಾವು ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಇದರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದರೆ, ಈಗಾಗಲೇ ನಿಮಗೆ ಬೇಕಾಗಿರುವಂಥ ಇಂಗ್ಲೀಷ್ ಗ್ರಾಮರು, ಇಂಗ್ಲೀಷ್ ಕ್ವಶನ್ ಆನ್ಸರ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಸಂಪೂರ್ಣವಾಗಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ, ಆಯಿತಾ. ಇವತ್ತು ಸಂಜೆ ನಮ್ಮ ಕಾಲೇಜಲ್ಲೂ ಕೂಡ ಇಂಗ್ಲೀಷ್ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. ಇವತ್ತು ತಮಗೆಲ್ಲರಿಗೂ ಕೂಡ ಇವತ್ತು ಸಂಜೆ ಅದನ್ನು ಅಪ್ಲೋಡನ್ನು ಮಾಡಿ ನಾನು ನಿಮಗೆ ಕೊಡ್ತೇನೆ. ಆಗಿದೆ, ರೆಡಿ ಇದೆ, ಎಕ್ಸಾಮ್ ಆಗಿದೆ ಇವತ್ತು ಇಂಗ್ಲೀಷ್, ಅದನ್ನು ಅಪ್ಲೋಡನ್ನು ಮಾಡಿಕೊಡ್ತೇನೆ. ರೆಡ್ಡಿಂಕಲ್ಲಿ ನೋಡುತ್ತಿರುವಂಥದ್ದು ಇದು ನಮ್ಮ ಏನಂತೀರ ಸರ್, ಇದು ಮೇಲ್ ಐ ಡಿ ಆಗಿರುತ್ತೆ. ಜಿಮೇಲ್ ಐ ಡಿ, ಮೇಲ್ ಐ ಡಿ ಏನು all-in-one pdf99@gmail.com ಅನ್ನುವಂಥದ್ದು. ಈ ಒಂದು ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. ಧನ್ಯವಾದಗಳು. ಫಸ್ಟ್ ಮೇನ್ ಕ್ವಶನ್ ನೋಡಿದ್ರಿ, MCQಸ್ಗಳಿತ್ತು. ಸೆಕೆಂಡ್ ಮೇನ್ ಕ್ವಶನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳು ಇದ್ದಾವೆ, ಹೌದಲ್ವಾ. ನಾನು ಹೇಳಿದೆ ನಿಮಗೆ, ಪದೇ ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಆನ್ಸರನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈ ವಿದ್ಯಾರ್ಥಿ ಎಲ್ಲ ಆನ್ಸರನ್ನು ಕೂಡ ಬರೆದುಕೊಳಿಸಿದ್ದಾರೆ. ಫಸ್ಟ್ ಆನ್ಸರ್ 0 ಇದೆ, ನಂತರದಲ್ಲಿ ಸ್ಪೆರಿಕಲ್ ಇದೆ, ನಂತರದಲ್ಲಿ ಪಾರ್ಟಿಕಲ್ ಅಂತ ಇದೆ. 8, 9, 10 ಸರಿನೋ ತಪ್ಪು ಅಂತ ಸ್ವಲ್ಪ ಆಯಿತಾ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಪಾರ್ಟ್ ಬಿ ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳ 2 ಅಂಕದ ಪ್ರಶ್ನೆಗಳು 2 ಬರೆಯಿರಿ ಅಂತ ಇದೆ. 4 ಕೊಟ್ಟಿದ್ದಾರೆ, 2 ಬರೀರಿ ಮಾತ್ರ ಅಂತ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಅದರಲ್ಲೂ ಕೂಡ 4 ಕೊಡುತ್ತಾರೆ, ಯಾವುದಾದ್ರು 2. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ತಾವು ತೋರಿಸಿದಂತಹ ಪ್ರೀತಿ 1 ವಾರದಿಂದ ಇದೆ ಅಲ್ವಾ, ನಿಜವಾಗಿಯೂ ಅದನ್ನು ಒಂದು ಸಲ ಹೊಡಿಲೇಬೇಕು. ಹ್ಯಾಟ್ಸ್ ಆಫ್ ಯು, ಗಾಡ್ ಬ್ಲೆಸ್ ಯು. ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿ ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋ ನೋಡ್ತಾ ಒಂದು ಲೈಕು, ಒಂದು ಕಮೆಂಟನ್ನು ಬರೀರಿ, ಮುಂದೆ ಯಾವ ವಿಡಿಯೋ ಬೇಕು ಅಂತ ನಿಮಗೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಮತ್ತೊಮ್ಮೆ ನಮ್ಮ ಧನುಷ್ ಪಿ ಗೌಡ ಅವರಿಗೆ ಧನ್ಯವಾದಗಳು.